ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಈ ವ್ಲಾಗು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನಾನು ಎವ್ರಿ ಟೈಮ್ ವ್ಲಾಗ್ ಸ್ಟಾರ್ಟ್ ಮಾಡಿದಾಗೆಲ್ಲ ಒಂದು ಹೇಳ್ತಾ ಇರ್ತೀನಿ ಅನಿಸುತ್ತೆ. ಇನ್ನು ಮುಂದೆ ಯಾವುದೇ ಥರ ಬ್ರೇಕ್ ಬರದೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡಬೇಕು, ವೀಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೋತೀನಿ. ಆದರೆ ಕೆಲವೊಂದು ಅಂದ್ಕೊಂಡಾಗೆ 2026 ಕೆಲವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ನಾನು ಅಪ್ಲೋಡ್ ಮಾಡ್ತಾ ಬಂದೆ ಶಾರ್ಟ್ಸ್. ಅದಾದಮೇಲೆ ಒಂದು ಬ್ರೇಕ್ ಬಂತು ಅಂತಲೇ ಹೇಳ್ಬೋದು. ನನಗೆ ವಿಡಿಯೋ ಶೂಟ್ ಮಾಡೋದಕ್ಕೂ ಆಗಿಲ್ಲ, ಅದೇ ಥರ ಅಪ್ಲೋಡ್ ಮಾಡೋದಕ್ಕೂ ಆಗಿಲ್ಲ. ಎಲ್ಲೋ ಕೆಲವೊಂದೊಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ ಅಷ್ಟೇ. ಇನ್ನು ಮುಂದೆ ಆದ್ರೂ ಬ್ರೇಕ್ ತೊಗೊಳ್ದೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತ. ಬಟ್ ಈ ವ್ಲಾಗ್ ಅಂತೂ ತುಂಬಾ ಸ್ಪೆಷಲ್ ಆಗಿರುತ್ತೆ. ನೀವು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ನ ನನ್ನ ವ್ಲಾಗಲ್ಲಿ ಕೊಡೋದಕ್ಕೆ ಇನ್ನು ಮುಂದೆ ಟ್ರೈ ಮಾಡ್ತೀನಿ. ಡೆಫಿನೆಟ್ಲಿ ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಇಷ್ಟು ದಿನ ವೀಡಿಯೋಸ್ ನಾನು ಮಾಡೋದಕ್ಕಾಗಿಲ್ಲ, ಮತ್ತು ಏನು ಪ್ರಾಬ್ಲಮ್ಮು, ಮತ್ತು ಏನಿದೆ ನ್ಯೂಸ್ ಎಲ್ಲನೂ ನಿಮಗೆ ಹೇಳ್ಕೊತಾ ಬರ್ತೀನಿ. ಓಕೆನಾ? ಈಗ ಸದ್ಯಕ್ಕೆ ನಮ್ಮ ಹಸ್ಬೆಂಡ್ ಕೆಳಗಡೆ ಇದ್ದಾರೆ. ಕೆಲವೊಂದು ಐಟಮ್ಸ್ ತರೋದಿದೆ ಮನೆಗೆ ಬೇಕಾಗಿದ್ದು ನಾಳೆಗೆ ಅಡುಗೆಗೆ. ಸೊ ಅವನು ತೊಗೊಂಡು ಒಂದೇ ಸತಿ ಅವರು ಮೇಲೆ ಬಂದಮೇಲೆ ವಿಷಯ ಏನು ಅಂತ ಇಬ್ರೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆನಾ? ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ, ಲೈಕ್ ಮಾಡಿ. ಓಕೆನಾ? ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ಟಾರ್ಟ್ ಆಗಿದೆ ಗಾಯ್ಸ್. ಇನ್ನು ಮನೆಯಿಂದ ತರಕಾರಿ ತೊಗೊಂಡು ಬರೋಣ ಅಂತ ಗಾಡಿ ತೊಗೊಂಡ್ವಿ. ಇನ್ನು ಮಳೆ ಕೂಡ ಸ್ಟಾರ್ಟ್ ಆಯಿತು. ನಮಗೆ ನಿಯರ್ ಬೈ ಇರೋ ಶಾಪ್ಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಬೇಗನೆ ರಿಟರ್ನ್ ಬಂದ್ವಿ ಮನೆಗೆ. ಫೈನಲಿ ಗಾಯ್ಸ್, ಒಂದು ಗುಡ್ ನ್ಯೂಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಆಲ್ರೆಡಿ ಗುಡ್ ನ್ಯೂಸ್ ಅಂತ ಅಂದಿದ ತಕ್ಷಣ ಮತ್ತು ತಮ್ನೇಲಲ್ಲಿ ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ವಿಷಯ ಏನು ಅಂತ ರಿವೀಲ್ ಆಗಿರುತ್ತೆ. ಬಟ್ ನಮ್ಮ ಎಕ್ಸ್ಪೀರಿಯೆನ್ಸು, ನಮ್ಮ ಜರ್ನಿ ಏನಿದೆ, ಇದು ನಮಗೆ ಯಾವ ಥರ ಪ್ರೆಗ್ನೆನ್ಸಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಆಲ್ರೆಡಿ ಇದನ್ನು ಯಾವಾಗಲೂ ನಾನು ಮುಂಚೆನೇ ಹೇಳಬೇಕಿತ್ತು. ತುಂಬಾ ಲೇಟ್ ಆಗಿದೆ. ತುಂಬಾ ರೀಸನ್ಸ್ ಇದ್ದಾವೆ ಏನಕ್ಕೆ ಲೇಟ್ ಆಯಿತು ಏನು ಅನ್ನೋದು ನಾನು ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತಾ ಬರ್ತೀನಿ. ನನ್ನ ಫಸ್ಟ್ ಟ್ರೈಮಿಸ್ಟರ್ ಏನಿದೆ ನೋಡಿ, ಅದನ್ನೆಲ್ಲ ನಾನು ಒಂದು ವ್ಲಾಗ್ ಮಾಡ್ತೀನಿ, ಅದರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಹೇಳ್ತಾರೆ ಅಲ್ವಾ ಎಲ್ಲರೂ, ಡಾಕ್ಟ್ರ್ ಅಥವಾ ಪೇರೆಂಟ್ಸ್ ಬಿಡಿ, ಡಾಕ್ಟ್ರೇ ಹೇಳ್ತಾರೆ ನಮಗೆ 3 months ಕಂಪ್ಲೀಟ್ ಆಗೋದಕ್ಕೂ ಮುಂಚೆ ಯಾರಿಗೂ ಪ್ರೆಗ್ನೆನ್ಸಿ ರಿವೀಲ್ನ ಮಾಡೋಕ್ಕೆ ಹೋಗಬೇಡಿ ರಿಲೇಟಿವ್ಸ್ ಜೊತೆ. ಸೊ ಆಫ್ಟರ್ 3 months ಆದಮೇಲೆ ನೀವು ಪ್ರೆಗ್ನೆನ್ಸಿನ ರಿವೀಲ್ ಮಾಡಿ, ಬಿಕಾಸ್ ಸೇಫರ್ ಸೈಡ್ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು ಎಲ್ಲೂ ರಿವೀಲ್ ಮಾಡೋದಕ್ಕೆ ಹೋಗಿಲ್ಲ. ಮೇನ್ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಹತ್ರದವ್ರ ಹತ್ರ ಅಷ್ಟೇ ಶೇರ್ ಮಾಡ್ಕೊಂಡಿದ್ದು. ಇನ್ನು ಈಗ ಹೇಳೋದಾದರೆ ನನಗೆ 3 months ಕಂಪ್ಲೀಟ್ ಆಗಿದೆ. ಸೊ ಇದು ಆ್ಯಕ್ಚುಲಿ ಸರ್ಪ್ರೈಸ್ ಪ್ರೆಗ್ನೆನ್ಸಿ ಅಂತೂ ಅಲ್ವೇ ಅಲ್ಲ. ನೋಡಿ, ಇದು ನಾನು ಪ್ರೆಗ್ನೆನ್ಸಿ ಕಿಟ್. ನಿಮಗೆ ಫೋಕಸ್ ಆಗ್ತಿದೆಯಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಇದು ತುಂಬ ಲೈಟಾಗಿ ಬಂದಿದೆ ಲೈನು, ಬಿಕಾಸ್ ಇದು ನಾನು ಪೀರಿಯಡ್ ಮಿಸ್ ಆಗಿದ್ದು ನೆಕ್ಸ್ಟ್ ಡೇನೇ ನಾನು ಚೆಕ್ ಮಾಡ್ಕೊಂಡಿದ್ದು. ಯಾಕೆ ಅಷ್ಟು ಅರ್ಲಿಯಾಗಿ ಚೆಕ್ ಮಾಡಿಕೊಂಡೆ ಅಂತ ಹೇಳಿದೆ ಅಂದರೆ, ಈಗ ನಮಗೆ ಸರ್ಪ್ರೈಸ್ ಪ್ರೆಗ್ನೆನ್ಸಿ ಅಲ್ಲ ಅಂತ ನಿಮ್ಗೆ ಹೇಳಿದೆ. ನನಗೆ PCOD ಪ್ರಾಬ್ಲಮ್ ಇತ್ತು. ಸೊ ನಾನು ಟ್ರೀಟ್ಮೆಂಟ್ ತೊಗೊಂಡು ಪ್ಲ್ಯಾನ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋದು. ನಮಗೆ ಡಾಕ್ಟ್ರು ಹೇಳಿದ ಪ್ರಕಾರ ಪ್ರೆಗ್ನೆನ್ಸಿ ಪೀರಿಯಡ್ ಮಿಸ್ ಆಗಿದ್ದು ನೆಕ್ಸ್ಟ್ ಡೇಗೆ ನೀವು ಚೆಕ್ ಮಾಡಿ. ಇನ್ ಕೇಸ್ ಲೈಟಾಗಿ ಲೈನ್ ಬಂದರೂ ಸಹ ನೀವು ಇಮಿಡಿಯೇಟ್ಲಿ ಕನ್ಸಲ್ಟೇಷನ್ ತೊಗೊಳ್ಳಿ ನಮ್ಮ ಹತ್ರ ಅಂತ ಹೇಳಿದ್ರು ನಮ್ಮ ಗೈನಕಾಲಜಿಸ್ಟು. ನಾವು ಹಂಗಾಗಿ ಅದು ತುಂಬ ಲೈಟಾಗಿ ಲೈನ್ ಬಂದಿರೋದನ್ನು ನಾವು ತೊಗೊಂಡು ಇಮಿಡಿಯೇಟ್ಲಿ ಅವತ್ತೇ ನಾವು ಹಾಸ್ಪಿಟಲ್ಗೆ ಹೋಗಿದ್ದಾಯಿತು. ಕನ್ಸಲ್ಟೇಷನ್ ತೊಗೊಂಡು ನಮಗೆ ಟ್ರೀಟ್ಮೆಂಟು ಅವತ್ತಿನಿಂದನೇ ಫೋಲಿಕ್ ಆ್ಯಸಿಡ್ ಎಲ್ಲ ನಮಗೆ ಕೊಟ್ಟರು. ಇನ್ನು ನೆಕ್ಸ್ಟ್ ಬಂದರೆ, ನಾನು ಇದನ್ನು ಫಸ್ಟ್ ಡೇನೇ ಚೆಕ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗೇ ಇರಲಿಲ್ಲ. ನೆಕ್ಸ್ಟ್ ಡೇಗೆ ನನಗೆ ಕೊಲೀಗ್ಸಲ್ಲಿ ಇಬ್ಬರು ಪ್ರೆಗ್ನೆನ್ಸಿ ಲೇಡೀಸ್ ಇದ್ದರು. ಅವರೆಲ್ಲ ಹೇಳ್ತಿದ್ರು, ಪ್ರೆಗ್ನೆನ್ಸಿ ಪೀರಿಯಡ್ ಮಿಸ್ ಆಗಿದ್ದು ನೆಕ್ಸ್ಟ್ ಡೇಗೆ ಏನೂ ಗೊತ್ತಾಗಲ್ಲ, ನೀನು ಆ ಥರ ಎಲ್ಲ ಏನು ಚೆಕ್ ಮಾಡೋಕ್ಕೆ ಹೋಗಬೇಡ, ಒಂದು 1 week ಆಗಲಿ ಆಮೇಲೆ ನೋಡೋಣ ಅಂತ ಹೇಳಿದರು. ನನಗೂ ಅದೇ ಥರ ಮೈಂಡ್ಸೆಟ್ ಇತ್ತು. ಬಟ್ ನಮ್ಮ ಹಸ್ಬೆಂಡ್ ಬಿಡಲಿಲ್ಲ. ಮನೇಲಿ ನಾವು ಸ್ವಲ್ಪ ಮೆಡಿಕಲ್ ಶಾಪ್ ಹಾಕಿದಾಗ ಪ್ರೆಗ್ನೆನ್ಸಿ ಕಿಟ್ಸ್ನ ಎತ್ತಿಟ್ಟಿದ್ವಿ. ಅದರಲ್ಲಿ ಎಲ್ಲನೂ ಖಾಲಿಯಾಗಿ ಹೋಗಿತ್ತು. ಫೈನಲಾಗಿ ಒಂದಿತ್ತು ಅಷ್ಟೇ, ಅದು ಇದೆ.
ಈಗ ಚೆಕ್ ಮಾಡೋದಂತ ಹೇಳಿದ್ನಲ್ಲ, ಅದು ಇದೇ ಕಿಟ್ಟೇನೆ. ಲಾಸ್ಟಲ್ಲಿ ಒಂದು ಉಳ್ಕೊಂಡಿತ್ತು. ಇದನ್ನು ಚೆಕ್ ಮಾಡಿದ್ದನು ಫಸ್ಟ್ ಯೂರಿನಲ್ಲ. ನಾವು ಆಫೀಸ್ಗೆಲ್ಲ ರೆಡಿಯಾಗಿ ಇನ್ನೇನು ಹೊರಡ್ತಾ ಇದ್ದೀವಿ ಆಫೀಸ್ಗೆ ಅನ್ನುವಾಗ ನಮ್ಮ ಹಸ್ಬೆಂಡು ಇವತ್ತು ಚೆಕ್ ಮಾಡೋದು ಕೇಳಿದ್ರಲ್ವ ನಿನಗೆ, ಒಂದ್ಸತಿ ಚೆಕ್ ಮಾಡೋಣ ಏನು ಬರುತ್ತೆ, ಇನ್ ಕೇಸ್ ಪಾಸಿಟಿವ್ ಬಂದರೆ ಹುಷಾರಾಗಿರ್ಬೋದು, ಇಲ್ಲ ನೆಗೆಟಿವ್ ಬಂದ್ರೂ ಲೈಟ್ ತೊಗೊಳ್ಳೋಣ ಅಂತ ಹೇಳಿ ನಮ್ಮ ಹಸ್ಬೆಂಡೇ ಪ್ರೆಗ್ನೆನ್ಸಿ ಕಿಟ್ನೆಲ್ಲ ಹುಡುಕಿ ತಂದು ಕೊಟ್ಟು ಚೆಕ್ ಮಾಡೋದಕ್ಕೆ ಹೇಳಿದ್ರು. ಇನ್ನು ತಗೊಂಡೋಗಿ ಚೆಕ್ ಮಾಡಿದ ತಕ್ಷಣ ಈ ಥರ ಲೈಟಾಗಿ ಲೈನ್ ಬಂತು. ಸೊ ಹಂಗಾಗಿ ನಾನು ನಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋ ಥರ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಥರ ಪ್ರೆಗ್ನೆನ್ಸಿ ರಿವೀಲ್ನ ಪ್ಲ್ಯಾನ್ ಮಾಡೋದಾಗಿರ್ಬೋದು, ಈ ಥರ ಯಾವುದೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಬಿಕಾಸ್ ನಾವು ಒಂದೇ ಹತ್ರ ಇದ್ಕೊಂಡು ಎಲ್ಲನೂ ಚೆಕ್ ಮಾಡಿದ್ವಲ್ವ, ಹಂಗಾಗಿ ಆ ಥರ ಏನು ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋ ಸೀನೂ ಬರಲಿಲ್ಲ. ಬಿಕಾಸ್ ಇನ್ನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ಆದಮೇಲೆ ಫೋಲಿಕ್ ಆ್ಯಸಿಡ್ ಎಲ್ಲ ತೊಗೊಂಡ್ವಿ. ಅಲ್ಲಿಂದ ನಾನು ಮತ್ತೆ ನನ್ನ ಡಾಕ್ಟ್ರನ್ನು ಕೇಳಿಕೊಂಡೆ. ಬೀಟಾ HCG ಟೆಸ್ಟ್ ಎಲ್ಲ ಮಾಡಿದ್ರು, ಬ್ಲಡ್ ಟೆಸ್ಟು, ಅದರಲ್ಲೂ ಪಾಸಿಟಿವ್ ಬಂತು. ಅದಾದಮೇಲೆ ಒಂದು 4-5 ಡೇಸಲ್ಲಿ ಸ್ಕ್ಯಾನ್ ಮಾಡಿದ್ರು, ಯೂಟ್ರಸಲ್ಲಿ ಬೆಳೀತಿದೆಯಾ ಬೇಬಿ ಅಥವಾ ಟ್ಯೂಬ್ಸಲ್ಲಿ ಬೆಳೀತಿದೆಯಾ ಅಂತ. ಆ ಟೆಸ್ಟಲ್ಲೂ ಯೂಟ್ರಸ್ ಅಂತಲೇ ಬಂತು, ಸೊ ಪ್ರಾಬ್ಲಮ್ ಇರಲಿಲ್ಲ. ಇನ್ನು ನೆಕ್ಸ್ಟು ಹಾರ್ಟ್ ಬೀಟ್ ಸ್ಕ್ಯಾನ್ದು ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಬರ್ತೀನಿ ಏನೇನಾಯಿತು ಅಂತ. ಈ ಪ್ರೆಗ್ನೆನ್ಸಿ ನಮ್ಮ ಹಸ್ಬೆಂಡ್ಗೆ ಅಂದರೆ ಪ್ಲ್ಯಾನ್ ಮಾಡಿರೋದೇ ಆಗಿರ್ಬೋದು, ಏನೇ ಅಂದರೂ ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ, ನಮ್ಮ ಹಸ್ಬೆಂಡ್ಗೆ ಯಾವ ಥರ ಅನ್ನಿಸ್ತು ಅಂತ ಅವ್ರ ಮಾತಲ್ಲೇ ಕೇಳೋಣ. ಬಿಕಾಸ್ ಅವರು ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಈ ಥರ ವ್ಲಾಗಲ್ಲಿ ಫಸ್ಟ್ ಟೈಮು. ಅವ್ರ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಕೇಳೋಣ, ಅವ್ರ ಫೀಲಿಂಗ್ ಏನಿದೆ ಕೇಳೋಣ ಈ ಪ್ರೆಗ್ನೆನ್ಸಿ ಬಗ್ಗೆ. ನಿಮ್ಮ ಫೀಲಿಂಗ್ ಹೇಳ್ರಿ. ನಮಗೇನಂದರೆ ಈ ಪ್ರೆಗ್ನೆನ್ಸಿ ಇದು ಥರ್ಡ್ ಟೈಮು. ಫಸ್ಟ್ ಟೈಮ್ ಏನಂದರೆ ಮಿಸ್ಕ್ಯಾರೇಜ್ ಆದಾಗ ತುಂಬ ಬೇಜಾರಾಯಿತು. ಸೊ ಇವಾಗ ಆದಮೇಲೆ ನಿಂತ್ಕೊಂಡ್ಮೇಲೆ ಇದು PCOD ಇದೆಲ್ಲ ತೋರಿಸಿ ಇದಾದಮೇಲೆ ಸ್ವಲ್ಪ ಜಾಸ್ತಿನೇ ಖುಷಿ ಆಯಿತು. ಯಾಕಂದರೆ ಈ ಪ್ರೆಗ್ನೆನ್ಸಿ ನಿಲ್ತಲ್ಲ ಅದೊಂದು, ಮತ್ತು ಟ್ರೀಟ್ಮೆಂಟ್ ನಾವು ಒಂದು ಬಿಡ್ದಂಗೆ ಕಂಪಲ್ಸರಿಯಾಗಿ ತೊಗೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಇದು ಮಾಡ್ದು. ಹಂಗಾಗಿ ಖುಷಿ ಅನ್ನಿಸ್ತು ಪ್ರೆಗ್ನೆನ್ಸಿ. ಅವ್ರಿಗೆ ಅಷ್ಟು ಮಾತಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ PCOD ಇದ್ರೂ ಈಗ ತುಂಬ ಜನ ಏನಂದರೆ ಯಾವ ಥರ ಫೀಲ್ ಆಗ್ತಾರೆ, ಲಿಟ್ರಲಿ ನಾನೇ ಆ ಥರ ಫೀಲ್ ಆಗಿದ್ದೀನಿ. PCOD ಇದೆ, ನನಗೆ ಬೇಬಿ ಆಗುತ್ತೋ ಇಲ್ಲೋ, ಕನ್ಸೀವ್ ಆಗ್ತೀನೋ ಇಲ್ಲೋ ಅಂತ ತುಂಬಾ ಡೌಟ್ಸ್ ಇರುತ್ತೆ. ಬಟ್ PCOD ಇದೆ ಅಂದರೆ ತುಂಬ ಭಯ ಪಡೋ ಅವಶ್ಯಕತೆ ಇಲ್ಲ. ತುಂಬ ಜನ ಗೈನಕಾಲಜಿಸ್ಟ್ಸು ಇದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾನೆ ಇರ್ತಾರೆ. ಆದರೂ ಕೆಲವೊಬ್ಬೊಬ್ಬರಿಗೆ ಇದೆಲ್ಲ ಸಂದೇಹ ಇದ್ದೇ ಇರುತ್ತೆ. ಆ ಪೀರಿಯಡ್ಸ್ ಅಂದರೆ PCOD ಇದೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಲ್ಲ, ಈ ಥರ ಎಲ್ಲ. ಬಟ್ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಬರುತ್ತೆ. ಆದರೆ ನಾವು ಒಳ್ಳೆ ಗೈನಕಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ತೊಗೋಬೇಕು. ಸ್ಟೆಪ್ ಬೈ ಸ್ಟೆಪ್ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡಲೇಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಆ ಥರ ನೆಗ್ಲೆಕ್ಟ್ ಮಾಡಿದಾಗ್ಲೇ ನಮಗೆ ರಿಸಲ್ಟು ಫೇಲ್ ಆಗೋದು. ಸೊ ನಾವು ಅವ್ರು ಹೇಳಿದ ಥರನೇ ಫಾಲೋ ಮಾಡಿದ್ವಿ. ವಿತಿನ್ 1 ಮಂತಲ್ಲೇ ನಮಗೆ ರಿಸಲ್ಟು ಪಾಸಿಟಿವ್ ಆಯಿತು. ಈ PCOD ಇದ್ರೂ ಕನ್ಸೀವ್ ಆಗೋದು ಯಾವ ಥರ ಅಂತ ಬೇಕಿದ್ರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಏನಾದರೂ ಕಮೆಂಟಲ್ಲಿ ತಿಳಿಸಿ. ತುಂಬ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ, ಬೇಕಿದ್ರೆ ನಾನು ಅದ್ರ ಬಗ್ಗೆನೂ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಇಷ್ಟೇ ಈ ವಿಡಿಯೋ ತುಂಬ ಲೆಂತ್ ಆಗೋದು ಬೇಡ. ನನಗೆ ಈ ಪ್ರೆಗ್ನೆನ್ಸಿ ಅಂತೂ ತುಂಬಾ ಖುಷಿ ಇದೆ. ಈಗ ಫೈನಲ್ ಆಗಿ ಹೇಳಬೇಕು ಅಂದರೆ ನನಗೆ ಈಗ 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಟ್ರೈಮಿಸ್ಟರು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಇನ್ನು ಏನೇನು ನನ್ನ 3 ಮಂತ್ಸ್ ಜರ್ನಿನ ನಾನು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಡೆಫಿನೆಟ್ಲಿ. ಈ ವಿಡಿಯೋನ ಇಲ್ಲಿವರೆಗೂ ಯಾರೆಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಂಗೆ ಇಷ್ಟುವರೆಗೂ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಅವರೆಲ್ಲ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೆ ಕಮೆಂಟೂ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.